ಬೆಂಗಳೂರಿನಲ್ಲಿ ಮಗಳನ್ನೇ ಕೊಲ್ಲಲು ತಂದೆ ಯತ್ನ ಮಾಡಿದ್ದಾನೆ. ಆ ತಂದೆ ಪಾಪಿ ತಂದೆ. ಆತ ಕೌಟುಂಬಿಕ ಕಲಹಕ್ಕೆ ತಂದೆಯಿಂದಲೇ ಮಗಳ ಕೊಲೆಯ ಪ್ರಯತ್ನ ಆಗಿದೆ. ಕಾಲೇಜಿನ HOD ಚೇಂಬರ್ನಲ್ಲಿಯೇ ಮಗಳಿಗೆ ಚಾಕು ಇರಿತ ಮಾಡಿದ್ದಾನೆ. HOD ಚೇಂಬರ್ನಲ್ಲಿಯೇ ಮಗಳಿಗೆ ಚಾಕು ಇರಿತ ಆಗಿದೆ. ಅಸಿಸ್ಟೆಂಟ್ ಪ್ರೊಫೆಸರ್ ಲಕ್ಷ್ಮೀ ದುರ್ಗಾ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ನೋಡಿ, ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಕೆ ಲಕ್ಷ್ಮೀ ದುರ್ಗಾ ಅಂಥೇಳಿ ಕೊಲೆ ಮಾಡಲು ಪ್ರಯತ್ನ ಮಾಡಿದವನು ಬೇರೆ ಯಾರೂ ಅಲ್ಲ, ಆಕೆಯ ತಂದೆ. ಮಗಳ ಎದೆ, ಹೊಟ್ಟೆ ಮತ್ತು ಕುತ್ತಿಗೆ ಭಾಗಕ್ಕೆ ಮನ ಬಂದಂತೆ ಚಾಕು ಇರಿತ ಮಾಡಿದ್ದಾನೆ. ಬೆಂಗಳೂರಿನ ರಾಜಾನುಕುಂಟೆ SVIT ಕಾಲೇಜಿನಲ್ಲಿ ನಡೆದಿರುವಂಥ ಘಟನೆ ಇದು. ಕಾಲೇಜಿನ ಪ್ರಾಂಶುಪಾಲರ ಕೊಠಡಿಯಲ್ಲಿ ನಡೆದಿರುವಂಥ ಕೃತ್ಯ ಇದು. ಮಗಳ ಮದುವೆ ವಿಷಯದಲ್ಲಿ ಜಗಳ ಮಾಡಿದ್ದಂಥ ತಂದೆ ನಾಗೇಂದ್ರ ಮಗಳನ್ನು ಮದುವೆ ಆಗುವ ಹುಡುಗನ ಬಳಿ ಕಿರಿಕ್ ಮಾಡಿದ್ದ. ನನ್ನ ಮಗಳನ್ನು ಮದುವೆ ಆಗಲು 40 ಲಕ್ಷ ರೂಪಾಯಿ ಹಣ ನೀಡಬೇಕು. ಇದು ಉಲ್ಟಾ ಕೇಸ್ ಇದು. ಮಗಳನ್ನು ಮದುವೆ ಆಗಬೇಕು ಅಂದರೆ 40 ಲಕ್ಷ. ಏನು ಮಗಳನ್ನು ಮಾರಾಟ ಮಾಡ್ತಾ ಇದ್ದಾನ? ಮಗಳನ್ನು ಮಾರಾಟ ಮಾಡ್ತಾ ಇದ್ದಾನೆ ಇವನು ಅಂತ. ಇಲ್ಲಿಯವರೆಗೂ ವರದಕ್ಷಿಣೆ ಅಂತ ಹೇಳಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳ ತಂದೆ ತಾಯಿಯನ್ನು ಪೀಡಿಸ್ತಾ ಇದ್ರು. ಈಗ ಹೆಣ್ಣು ಮಗಳ ತಂದೆ ವರನನ್ನೇ ಪೀಡಿಸಿದ್ದಾನೆ. 40 ಲಕ್ಷ ಹಣ ಕೊಡಬೇಕು ಅಂತ. ಮಗಳ ಪ್ರತಿ ತಿಂಗಳ ಸಂಬಳ ನನಗೇ ಕೊಡಬೇಕು ಅಂತ ಡಿಮಾಂಡ್. ಮಗಳ ಸಂಬಳಕ್ಕೆ ಕಣ್ಣು ಹಾಕಿ 40 ಲಕ್ಷ ಹಣ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಆರೋಪಿ ನಾಗೇಂದ್ರನನ್ನು ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಮಗಳನ್ನು ಓದಿಸಿರ್ತಾರೆ ನಿಜ, ಕಷ್ಟಪಟ್ಟಿರ್ತಾರೆ ನಿಜ, ಒಂದು ಒಳ್ಳೆ ಹುದ್ದೆಗೆ ಸೇರಿಸಿರ್ತಾರೆ ನಿಜ. ಹಾಗಂತ ಆಕೆ ಜೀವಮಾನವೆಲ್ಲ ದುಡಿಯುವ ಹಣ ಇವರಿಗೆ ಕೊಡಬೇಕು ಅಂತ ಯಾವ ತಂದೆ ತಾಯಿ ಕೂಡ ಬಯಸೋದಿಲ್ಲ. ತುಂಬ ಬಡವರಿದ್ದರೆ, ಕಷ್ಟದಲ್ಲಿದ್ದರೆ ಆ ಮಗಳ ತನ್ನನ್ನು ನೋಡಿಕೊಂಡು ಹೋಗ್ತಾಳೆ. ಆದರೆ ಇಲ್ಲಿ ಉಲ್ಟಾ, ನನ್ನ ಮಗಳು ಅಷ್ಟು ದುಡಿತಾಳೆ, ನನ್ನ ಮಗಳು ಇಷ್ಟು ದುಡಿತಾಳೆ, ನನ್ನ ಮಗಳನ್ನು ಮದುವೆ ಆಗ್ತೀಯ ಅಂತ ಹೇಳಿದ್ರೆ ಆ ಹಣವೆಲ್ಲ ನಿನಗೆ ಲಾಭ ಆಗುತ್ತೆ, ಬೇಡ ನನಗೆ ಆ ಹಣ ಕೊಡು ಅಂತ ಹೇಳಿ 40 ಲಕ್ಷ ಕೇಳಿದ್ದಾನೆ. ಉಲ್ಟಾ ಇದು ಕೇಸ್ ಇದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಈ ವರದಕ್ಷಿಣೆ ಕಿರುಕುಳ ಎಲ್ಲ ನೋಡಿದ್ವಿ ನಾವು. ಇದೇನು ವಧುದಕ್ಷಿಣೆ ರೀತಿಯಲ್ಲಿದೆ ಅಥವಾ ಆಕೆಯ ಜೀವಮಾನ ದುಡಿಯುವ ಹಣವೆಲ್ಲ ತಂದೆಗೆ ಬೇಕು ಅನ್ನೋ ಲೆಕ್ಕನ ಇದು? ಈಗ ಆಕೆಯ ಪರಿಸ್ಥಿತಿ ಹೇಗಿದೆ? ಜೊತೆಗೆ ಅವನನ್ನು ಅರೆಸ್ಟ್ ಮಾಡಲಾಗಿದೆ, ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ ಅನ್ಕೋತೀವಿ. ಖಂಡಿತವಾಗಿ ದರ್ಶಿತ. ಏನಂತಂದ್ರೆ ಮಗಳ ಮದುವೆನ ನಿಶ್ಚಯನ ಮಾಡಿರ್ತಾನೆ. ನಿಶ್ಚಯ ಮಾಡುವಂತ ಹಂತದಲ್ಲಿ ಬಹುತೇಕ ಮದುವೆ ಫಿಕ್ಸ್ ಆಗಿರ್ತಾಯ್ತು ಮಾಡುವಂಥದ್ದು ಅಂತ ಹೇಳಿ ಮಾತುಕತೆ ಮುಗ್ದಿರ್ತಾ. ಆದ್ರೆ ಏನು ವರ ಏನಿರ್ತಾನೆ ಅಥವಾ ಅವನು ಬರುವಂತ ಸಂದರ್ಭದಲ್ಲಿ ಹುಡುಗನ ಮನೆಯವ್ರ ಜೊತೆ ಇವ್ರು ಮಾತುಕತೆ ಮಾಡಿ ತಂದೆ ಆರೋಪಿತ ನಾಗೇಂದ್ರ ಏನಿದ್ದಾನೆ ಈತ ಸುಮಾರು 40 ಲಕ್ಷ ಹಣವನ್ನು ಕೊಡಬೇಕು, ಆಕೆಯನ್ನ ಚೆನ್ನಾಗಿ ಓದಿಸಿ ಇದುವರೆಗೂ ಕೂಡ ಅದಕ್ಕೆ ಒಳ್ಳೆ ಕೆಲಸವನ್ನು ಕೊಡ್ಸಲಿಕ್ಕೆ ಸಾಕಷ್ಟು ಖರ್ಚು ಮಾಡಿದ್ದೀನಿ ಅಂತ ಹೇಳಿ ಅವರ ಬಳಿ ಡಿಮ್ಯಾಂಡ್ ಅನ್ನ ಇಟ್ಟಿರ್ತಾನೆ. ಅದಾದ ಬಳಿಕ ಈಕೆ ಏನ್ ಕೆಲಸವನ್ನ ಮಾಡ್ತಾಳೆ, ಕೆಲಸ ಮಾಡುವಂತ ಅಷ್ಟು ಸಂಬಳವನ್ನು ನನಗೆ ಕೊಡಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿರ್ತಾನೆ. ಯಾವಾಗ ಈತನ ಈ ಬೇಡಿಕೆ ಏನಿರುತ್ತೆ ಇದಕ್ಕೆ ಮಗಳು ಲಕ್ಷ್ಮೀ ದುರ್ಗಾ ಇರ್ಬೋದು ಮತ್ತು ಅವರ ಪತ್ನಿ ಅಂದ್ರೆ ಅವರ ಆಕೆಯ ತಾಯಿ ಏನಿದ್ದಾರೆ ಸೊ ಅವರಿಬ್ರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ ನಾಗೇಂದ್ರನ ಮನೆಯವರು. ಇದಕ್ಕಾಗಿ ಮನೆಯಲ್ಲಿ ಒಂದಿಷ್ಟು ಕೌಟುಂಬಿಕ ಕಲಹ ಉಂಟಾಗಿರುತ್ತೆ. ಇದರಿಂದ ಕೋಪಗೊಂಡಂತ ತಂದೆ ನಾಗೇಂದ್ರ ಇದನ್ನ ಈಕೆ ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ಕಾಲೇಜ್ನ HOD ರೂಮ್ಗೆ ಹೋಗಿ ಆಕೆಯನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ಅನುಮತಿಯನ್ನು ಪಡ್ಕೊಂಡು ಒಳಗೋಗ್ತಾನೆ. ಒಳಗೋದ ನಂತರ ಏಕಾಏಕಿಗೆ ಹೋಗುವಾಗ ಚಾಕುನ ತೆಗೆದುಕೊಂಡು ಹೋಗಿ ಆಕೆಗೆ ಚಾಕುವಿನಿಂದ ಇರಿದಿರುವಂತ ಕೆಲಸವನ್ನು ಮಾಡ್ತಾನೆ. ತಕ್ಷಣ ಇದನ್ನ ಗಮನಿಸಿದಂತ ಅಲ್ಲಿದ್ದಂತ ಇತರ ಅವರ ಸಹೋದ್ಯೋಗಿಗಳೇನಿರ್ತಾರೆ ಎಲ್ಲರೂ ಕೂಡ ಈಕೆಗೆ ನೆರವಿಗೆ ಬರುವಂತದ್ದು. ಆತನ ತಕ್ಷಣ ವಶಕ್ಕೆ ಪಡ್ಕೊಂಡಿರುವಂತ ರಾಜನಕುಂಟೆ ಪೊಲೀಸರು ಅದನ್ನ ವಿಚಾರಣೆ ನಡೆಸ್ತಾ ಇರುವಂತದ್ದು ಕೇವಲ ಇದೇ ಕಾರಣಕ್ಕಾಗಿ. ಇಲ್ಲ ಒಂದು ವೇಳೆ ಈಕೆ ಅಪ್ಪ ಕೇಳಿದಂತ ಡಿಮ್ಯಾಂಡ್ಗಳನ್ನ ಬೇಡ ಅಂತ ಹೇಳಿದ್ದು ಏನಾದ್ರೂ ಮದುವೆನ ನಿರಾಕರಣೆ ಮಾಡಿದ್ಕೆ ಈ ಕೃತ್ಯವನ್ನ ಎಸಗಿದ್ದಾನ ಅನ್ನೋದ್ರ ಬಗ್ಗೆ ಅನುಮಾನ ಇರುವಂತದ್ದು. ಸದ್ಯ ಆತನ್ನ ಬಂಧಿಸಿರುವಂತಹ ರಾಜನಕುಂಟೆ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ.